ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ನಾನು ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪೆಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತದೆ. ಈ ನಮ್ಮ ಸಭೆಗಳ ವತಿಯಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ಹೆಚ್ಚಾಗಿ ನಿಮಗೆ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬುವಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಈ ಒಂದು ಸಂದೇಶಗಳು ನಿಮಗೆ ಹೆಚ್ಚಾಗಿ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮ್ಗೆ ಏನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ TV ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ಸಂಪರ್ಕಿಸಬಹುದು. ದೇವರ ಆತ್ಮನ ಸಹಾಯದಿಂದ ನಿಮಗೆ ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ನಾವೆಲ್ಲರೂ ಈ ಸಮಯದಲ್ಲಿ ಹಬ್ಬದ ವಾತಾವರಣದಲ್ಲಿ ನಾವಿದ್ದೇವೆ ಎಂಬುದಾಗಿ ನನಗೆ ಗೊತ್ತುಂಟು. ಬಟ್ ನನ್ನ ಉದ್ದೇಶ ಏನಂದರೆ, ನಾವು ಯಾವಾಗಲೂ ಹಬ್ಬದ ವಾತಾವರಣದಲ್ಲಿ ಇರುವಂಥವರಾಗಿರಬೇಕು. ನನ್ನ ಉದ್ದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರನ್ನು ಪ್ರೀತಿ ಮಾಡ್ತಿರುವಂಥ, ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿರುವಂಥ ನಮ್ಮ ತಂದೆ ದೇವರ ಮತ್ತು ನಮ್ಮ ರಕ್ಷಕನಾದ ಕರ್ತನಾದ ಯೇಸು ಕ್ರಿಸ್ತನ ಉದ್ದೇಶ ಸಹ ಅದುವೇ ಆಗಿರ್ತೈತೆ. ಒಂದು ಹಾಡಿದೆ ನಮ್ಮ ಕನ್ನಡದಲ್ಲಿ, ನಾವು ಸುಖವಾಗಿ ಬಾಳಬೇಕೆಂದು ನೀ ನನ್ನನ್ನು ಉಂಟು ಮಾಡಿದೆ ಎಂಬುದಾಗಿ. ಅಂದರೆ ದೇವರು ನಾವು ಸುಖವಾಗಿ ಬಾಳಬೇಕು. ಕೆಲವರಿಗೆ ಯಾವಾಗಲೂ ಸಂತೋಷವಾಗಿ ಸಂಭ್ರಮದಲ್ಲಿದ್ದರೆ ಇಷ್ಟ ಆಗೋದಿಲ್ಲ. ಅದು ಆತ್ಮೀಯತೆ ಅಲ್ಲ ಎಂಬುವಂಥ ಅಭಿಪ್ರಾಯಗಳು ಅನೇಕರಲ್ಲಿರುವಂಥವಾಗಿರ್ತವೆ. ಬಟ್ ಆದರೆ ನಾವು ತಂದೆ ತಾಯಿಗಳು, ನಾನು ತಾಯಿ, ನಮ್ಮಲ್ಲಿ ಅನೇಕರು ತಂದೆ ತಾಯಿಗಳೇ ನಾವಿರ್ತೇವೆ. ನಮ್ಮ ಮಕ್ಕಳು ಖುಷಿಯಲ್ಲಿದ್ದರೆ ಸಂತೋಷವ, ಅಥವಾ ಅವರು ದುಃಖದಲ್ಲಿ ಅಳ್ತಾ, ಬೇಜಾರು ಮಾಡ್ತಾ, ನಿರಾಶೆ ಮಾಡ್ತಾ, ಕೂಗಾಡ್ತಾ ಇದ್ದರೆ ನಮ್ಗೆ ಸಂತೋಷ ಪಡ್ತೇವೆ. ನಮ್ಮೆಲ್ಲರ ಅನುಭವ, ನಮ್ಮ ಮಕ್ಕಳು ಹ್ಯಾಪಿಯಾಗಿರಬೇಕು, ಅವರು ಖುಷಿಯಲ್ಲಿರಬೇಕು, ಯಾವಾಗಲೂ ಹಬ್ಬ ವಾತಾವರಣ ಅವರನ್ನು ಅನುಭವಿಸ್ತಾ ಇರಬೇಕು ಅನ್ನುವಂಥದ್ದೇ ನಾವೆಲ್ಲರೂ ಇಚ್ಛಿಸ್ತೇವೆ. ಅದಕ್ಕಾಗಿಯೇ ನಾವು ಅವರನ್ನು ಸಿದ್ಧ ಮಾಡ್ತೇವೆ. ಅವರಿಗಾಗಿ ನಾವು ಅನೇಕ ಸಂಗತಿಗಳನ್ನು ಪ್ರಯಾಸಪಟ್ಟು ಮಾಡುವಂಥವರಾಗಿರ್ತೇವೆ. ಯಾಕಂದರೆ ನಮ್ಮ ಮಕ್ಕಳ ಸಂತೋಷಕ್ಕಾಗಿ ಎಂಬುದಾಗಿ. ಹಾಗಾದರೆ ಕೆಟ್ಟವರಾದ ನಾವೇ ನಮ್ಮ ಮಕ್ಕಳು ಸಂತೋಷವಾಗಿ ಯಾವಾಗಲೂ ಇರಬೇಕೆಂಬುದಾಗಿ ಬಯಸುವಂಥದ್ದಾದರೆ, ನಮ್ಮ ತಂದೆ ದೇವರು ಒಳ್ಳೆಯ ಪರಲೋಕದ ತಂದೆ, ಒಳ್ಳೆಯ ಪರಲೋಕದ ತಂದೆ, ಆತನು ಎಷ್ಟು ಹೆಚ್ಚಾಗಿ ನಾವು ಸಂತೋಷವಾಗಿರುವಂಥದ್ದನ್ನು ಬಯಸ್ತಾನೆ, ನೀವು ಅರ್ಥ ಮಾಡಿಕೊಳ್ಳಿ. ಆದ್ದರಿಂದ ಹಬ್ಬ ಮಾಡೋದು ತಪ್ಪಲ್ಲ ನನ್ನ ಅಭಿಪ್ರಾಯ. ಆದರೆ ಹಬ್ಬ ಒಂದು ಸೀಸನ್ಗೆ ಸೀಮಿತವಾಗಿರಬಾರದು. ಹಬ್ಬ ಒಂದು ದಿನಕ್ಕೆ ಸೀಮಿತವಾಗಿರಬಾರದು. ಹಬ್ಬ ಅನ್ನುವಂಥದ್ದು ನಮ್ಮ ಜೀವನದ ಪ್ರತಿ ಕ್ಷಣವೂ ನಮ್ಮ ಅನುಭವವಾಗಿರಬೇಕು. ಪ್ರತಿನಿತ್ಯ ಹಬ್ಬವನ್ನು ನಾವು ಆಚರಿಸುವಂಥ ಸ್ಥಿತಿಯಲ್ಲಿ ಇರತಕ್ಕದ್ದು ಎಂಬುದಾಗಿ ನನ್ನ ಒಂದು ಆಶೆ, ಅಭಿಪ್ರಾಯ ಸಹ. ಹಲ್ಲೆಲೂಯಾ. ಅದು ದೇವರ ಚಿತ್ತ ಎಂಬುದಾಗಿ ಸಹ ತಿಳಿದು ನಾನು ತುಂಬ ಖುಷಿ ಪಡ್ತೇನೆ. ಆದ್ದರಿಂದ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಹಬ್ಬದ ವಾತಾವರಣ ಇರಬೇಕಂದ್ರೆ, ಕಳೆದ ವಾರದಲ್ಲಿ ಇದೇ ಗುರುವಾರ ಸತ್ಯಧ್ವನಿ ಪ್ರೋಗ್ರಾಮಲ್ಲಿ ನಾನು ಹೇಳಿದೆ, ನಾವು ಕ್ರಿಸ್ಮಸ್ ಈ ಹಬ್ಬ ವಾತಾವರಣ ಅಥವಾ ಈ ಸಂಭ್ರಮ ನಮ್ಮ ಜೀವನ ಉದ್ದಕ್ಕೂ ಪ್ರತಿನಿತ್ಯ ಇರಬೇಕಾದರೆ ದೇವರ ಪ್ರೀತಿಯನ್ನು ನಾವು ಆಚರಿಸಬೇಕು ಎಂಬುದಾಗಿ. ದೇವರ ಪ್ರೀತಿ, ಯೇಸು ಸ್ವಾಮಿ ಲೋಕದಲ್ಲಿ ಜನಿಸಿ ಬಂದಿದ್ದಾನಂದರೆ ಅದಕ್ಕೆ ರೀಸನ್, ಅದಕ್ಕೆ ಕಾರಣ ನಾವು ನೋಡ್ತೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆಂಬುದಾಗಿ ಸತ್ಯವೇದ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳುವಂಥದ್ದಾಗಿರ್ತದೆ. ಅಷ್ಟು ಮಾತ್ರವಲ್ಲ, ಯೋಹಾನನು ಬರೆದಂಥ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ ಹೇಳ್ತೈತೆ, ದೇವರು ಪ್ರೀತಿ ಸ್ವರೂಪನು ಎಂಬುದಾಗಿ. ಅದೇ ಅಧ್ಯಾಯದಲ್ಲಿ 19ನೇ ವಚನ ಹೇಳ್ತೈತೆ, ದೇವರು ಮೊದಲು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಎಂಬುದಾಗಿ. ರೋಮ ಪತ್ರಿಕೆ 5ನೇ ಅಧ್ಯಾಯ 6, 7, 8 ವಚನಗಳಲ್ಲಿ ನಾವು ನೋಡ್ತೇವೆ, ನಾವಿನ್ನೂ ಪಾಪಿಗಳಾಗಿರುವಾಗಲೇ, ಇನ್ನೂ ಭಕ್ತಿಹೀನರು ನಾವು ಆಗಿರುವಾಗಲೇ ದೇವರು ನಮಗೋಸ್ಕರ ತನ್ನ ಮಗನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟದರಲ್ಲಿ ದೇವರಿಗೆ ನಮ್ಮ ಮೇಲಿರುವ ಪ್ರೀತಿ ಸಿದ್ಧಾಂತವಾಯಿತು ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ದೇವರು ನಮ್ಮನ್ನು ಪ್ರೀತಿಸಿದ್ದು ನಿಜ ಎಂಬುದಾಗಿ ಸತ್ಯವೇದ ಉದ್ದಕ್ಕೂ ನಾವು ನೋಡುವಂಥವರು ನಾವು ಆಗಿರ್ತೇವೆ. ಅಷ್ಟು ಮಾತ್ರವಲ್ಲ, ಆತನ ಪ್ರೀತಿ ಶಾಶ್ವತವಾದದ್ದು. ಆತನ ಪ್ರೀತಿ ನಮ್ಮನ್ನು ಬಿಟ್ಟು ಎಂದಿಗೂ ಅಗಲುವುದಿಲ್ಲ. ಆ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವಂಥವರು ಯಾರು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ. ಆ ಪ್ರೀತಿ ಅಪಾರವಾಗಿದೆ ನಮ್ಮ ಮೇಲೆ. ಆ ಪ್ರೀತಿ ಯಾವ ಕಂಡೀಷನ್ ಆ ಪ್ರೀತಿಗೆ ಇಲ್ಲ. ಈವನ್ ನಾವು ಪಾಪಿಗಳಾಗಿದ್ದಾಗಲೇ ಆತನು ಪ್ರೀತಿ ಮಾಡಿದ್ದಾನೆ. ಆದ್ದರಿಂದ ಆತನ ಪ್ರೀತಿ ಯಾವುದೋ ನಮ್ಮ ಅಚೀವ್ಮೆಂಟ್ಸ್ ಮೇಲೆ ಅಥವಾ ನಮ್ಮ ಭಕ್ತಿ ಮೇಲೆ, ನಮ್ಮ ನೀತಿ ಮೇಲೆ ಆಧಾರಗೊಂಡಿಲ್ಲ ಎಂಬುವಂಥದ್ದು ಸತ್ಯವಾದಂಥ ಸಂಗತಿಯಾಗಿದೆ. ಅಷ್ಟು ಮಾತ್ರವಲ್ಲ, ಆತನ ಪ್ರೀತಿ ಮೂಲಕ ನಾವೆಲ್ಲವನ್ನು ಜಯಿಸುವಂಥವರಾಗಿರ್ತೇವೆ ಎಂಬುದಾಗಿ ಸಹ ಸತ್ಯವೇದ ಹೇಳುವಂಥದ್ದಾಗಿದೆ. ನಮ್ಮನ್ನು ಪ್ರೀತಿಸಿದ ಆತನ ಮುಖಾಂತರ ಎಲ್ಲ ವಿಷಯಗಳಲ್ಲಿ ನಾವು ಪೂರ್ಣ ಜಯಶಾಲಿ
ಕಾರ್ಯಗಳಾಗಿದ್ದೇವೆ ಎಂಬುದಾಗಿ ಸತ್ಯವೇದ ರೋಮಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ಹಬ್ಬ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಮ್ಮ ಆಚರಣೆ ಆಗಿರಬೇಕಂದ್ರೆ ನಾವು ದೇವರ ಪ್ರೀತಿಯನ್ನು ಪ್ರತಿನಿತ್ಯ ಆಚರಿಸುವಂಥವರು ಆಗಿರಬೇಕು. ಯೇಸುವನ್ನು ಹುಟ್ಟಿ ಬಂದದ್ದನ್ನು ಆಚರಿಸ್ತೇವಲ್ವ, ಆದರೆ ಹಿಂದೆ ಇದ್ದ ರೀಸನು ದೇವರು ನಮ್ಮನ್ನು ಪ್ರೀತಿಸ್ತಿದ್ದಾನೆ ಎಷ್ಟೋ ಹೆಚ್ಚಾಗಿ. ಆತನಿಗೆ ನಾವು ಅಮೂಲ್ಯವಾದವರು, ಆತನಿಗೆ ನಾವು ಪ್ರಿಯವಾದವರು, ಆತನಿಗೆ ಬಹಳ ಪ್ರಾಮುಖ್ಯವಾದವರು. ಇದರ ಬಗ್ಗೆ ಕಳೆದ ವಾರ ಸ್ವಲ್ಪ ಸಂಗತಿಗಳನ್ನು ದೇವರ ವಾಕ್ಯದಿಂದ ನಾವು ಧ್ಯಾನ ಮಾಡಿದ್ದೇವೆ. ಬೇಕಾದರೆ ಕಳೆದ ವಾರ ಬಿಗ್ ಜೆ ಡಿವೋಷನಲ್ಗೆ ಹೋಗುವಂಥದ್ದಾದರೆ ಅಲ್ಲಿ ಸತ್ಯಧ್ವನಿ ಪ್ರೋಗ್ರಾಮಲ್ಲಿ ನಿಮಗೆ ಸಿಗುವಂಥದ್ದಾಗಿರ್ತೈತೆ. ಈಗ ನಾವು ನೋಡ್ತೇವೆ ಈ ವಾರ ಇದೇ ಕ್ರಿಸ್ಮಸ್ ಸೀಸನಲ್ಲಿ ನಮ್ಮ ಈ ಹಬ್ಬದ ವಾತಾವರಣ, ಹಬ್ಬದ ಸಂಭ್ರಮ ನಮ್ಮ ಜೀವನ ಉದ್ದಕ್ಕೂ ಇರಬೇಕಾದರೆ ನಾವು ಇನ್ನು ಏನನ್ನು ಆಚರಿಸಬೇಕು ಎಂಬುದಾಗಿ ಆತನ ನಂಬಿಕಸ್ತಕತೆಯನ್ನು ಮೊದಲನೇದ ಕಳೆದ ವಾರ ಹೇಳಿದೆ, ಆತನ ಪ್ರೀತಿಯನ್ನು ಆಚರಿಸಬೇಕೆಂಬುದಾಗಿ. ಈ ದಿನ ನಾನು ಹೇಳುವಂಥದ್ದೇನೆಂದರೆ, ದೇವರು ನಂಬಿಕಸ್ತನು, ಗಾಡ್ ಈಸ್ ಫೇತ್ಫುಲ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಆತನು ನಂಬಿಕಸ್ತ, ಎಲ್ಲ ಕಾರ್ಯಗಳಲ್ಲಿ ಆತನು ನಂಬಿಕಸ್ತಕನು, ಸತ್ಯವಂತನೂ ಆಗಿದ್ದಾನೆ. ಮತ್ತಷ್ಟು ಮಾತ್ರವಲ್ಲ, ಆತನು ನುಡಿದಂಥ ವಾಗ್ದಾನಗಳ ವಿಷಯದಲ್ಲಿ ಆತನು ನಂಬಿಗಸ್ತಕನಾಗಿದ್ದಾನೆಂಬುದಾಗಿ ಕ್ರಿಸ್ತನ ಜನನದ ಮೂಲಕ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದಾಗಿರ್ತೈತೆ. ಇಲ್ಲಿ ದೇವರ ವಾಕ್ಯ ಹೇಳ್ತೈತೆ, ಯೆಶಾಯ ಪ್ರವಾದನ ಗ್ರಂಥ 46ನೇ ಅಧ್ಯಾಯ 11ನೇ ವಚನ, ಆದರೆ ನನ್ನ ಸಂಕಲ್ಪವನ್ನು ನೆರವೇರಿಸತಕ್ಕವನು ದೂರ ದೇಶದಿಂದ ಬರಲಿ ಎಂದು ಕೂಗಿದ್ದೇನೆ. ನಾನು ನುಡಿದಿದ್ದೇನೆ, ಈಡೇರಿಸುವೆನು, ಆಲೋಚಿಸಿದ್ದೇನೆ, ಸಾಧಿಸುವೆನು. ಪ್ರೈಸ್ ದ ಲಾರ್ಡ್. ಅಂದರೆ ಇಲ್ಲಿ ದೇವರ ವಾಕ್ಯ ಹೇಳ್ತೈತೆ, ನಾನು ನುಡಿದಿದ್ದೇನೆ, ನೆರವೇರಿಸುವೆನು, ಆಲೋಚಿಸಿದ್ದೇನೆ, ಸಾಧಿಸುವೆನು ಎಂಬುದಾಗಿ. ದೇವರು ಏನಾದರೂ ನಮಗೆ ನುಡಿದಿದ್ದಾನ ಅದನ್ನು ಆತನು ನೆರವೇರಿಸುವಂಥ ಆತನಾಗಿರ್ತಾನೆ. ಏನಾದರೂ ಆತನು ಆಲೋಚಿಸಿದ್ದಾನ ಅದನ್ನು ಆತನ ಬಲಗೈ, ಆತನ ಪರಾಕ್ರಮೆ ಅದನ್ನು ಸಾಧಿಸುವಂಥದ್ದಾಗಿರ್ತೈತೆ. ಹಾಗೆ ಇನ್ನೊಂದು ವಚನವನ್ನು ನಾವು ನೋಡೋಣ. ಹಿಬ್ರಿಯರಿಗೆ ಬರೆದಂಥ ಪತ್ರಿಕೆ 10ನೇ ಅಧ್ಯಾಯ 23ನೇ ವಚನ, ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ದೇವರು ವಾಗ್ದಾನ ಮಾಡಿದಂಥ ದೇವರು ನಂಬಿಗಸ್ತನು ಎಂಬುದಾಗಿ. ಯಾಕೆ ಈ ಸಂಗತಿಗಳನ್ನು ನಾನು ಹೇಳ್ತಿದ್ದೇನೆ? ಆತನು ನಂಬಿಕಸ್ತಕನು, ವಾಗ್ದಾನ ಮಾಡಿದಾತನೆಂಬುದಾಗಿ ಅಂತ ನಾವು ನೋಡುವಂಥ ಈವನ್ ಅಬ್ರಹಾಮನು ಸಹ ಹೇಳ್ತಾನೆ. ಅದನ್ನು ಸಹ ನಿಮಗೆ ಓದಿಸ್ತೇನೆ. ರೋಮಪತ್ರಿಕೆ 4ನೇ ಅಧ್ಯಾಯ 21ನೇ ವಚನ, ದೇವರನ್ನು ಘನಪಡಿಸುವವನಾಗಿ, ಅಂದರೆ ಅಬ್ರಹಾಮನು ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನು ಎಂಬುದಾಗಿ. ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ನಂಬಿಕಸ್ತಕನಾಗಿದ್ದಾನೆ ಮತ್ತು ಆತನು ಸಮರ್ಥನಾಗಿದ್ದಾನೆ ಎಂಬುದಾಗಿ. ಯಾಕೆ ಈ ಸಂದರ್ಭದಲ್ಲಿ ಇದನ್ನು ನಾನು ಹೇಳ್ತಿದ್ದೇನೆಂದರೆ, ಯೇಸು ಸ್ವಾಮಿ ಜನಿಸಿ ಬರುವಂಥದ್ದು ಥಟ್ಟನೆ ಆ ದಿನದಲ್ಲೇ ಅದು ಏನೋ ಹಂಗೆ ಆಗಿರುವಂಥದ್ದಲ್ಲ. ನಾವು ನೋಡ್ತೇವೆ ಯೇಸು ಸ್ವಾಮಿ ಜನನದ ಬಗ್ಗೆ, ಆತನ ಮರಣದ ಬಗ್ಗೆ, ಆತನು ಮಾಡುವ ಕಾರ್ಯಗಳ ಬಗ್ಗೆ, ಆತನ ಪುನರುತ್ಥಾನದ ಬಗ್ಗೆ, ಆತನ ಮೂಲಕ ಮಾನವ ಜಾತಿಗೆ ಬರುವಂಥ ವಿಮೋಚನೆ ಕುರಿತು ಸತ್ಯವೇದದಲ್ಲಿ ಆತನಿನ್ನು ಹುಟ್ಟಿ ಬರುವುದಕ್ಕಿಂತ ಮುಂಚೆ 100 ವರ್ಷಗಳ ಮುಂಚೆಯೇ ದೇವರು ಆತನು ತನ್ನ ಪ್ರವಾದಿಗಳ ಮೂಲಕವಾಗಿ ಆತನು ನುಡಿದಿರುವಂಥ ದೇವರು, ವಾಗ್ದಾನ ಮಾಡಿರುವಂಥ ಆತನು ಆಗಿದ್ದಾನೆ. ಹಲ್ಲೆಲೂಯಾ. ಒಂದು ಲೆಕ್ಕಾಚಾರದ ಪ್ರಕಾರ, ಅಂದರೆ ಸತ್ಯವೇದದ ಒಂದು ಲೆಕ್ಕಾಚಾರದ ಪ್ರಕಾರ ನಾವು ನೋಡ್ತೇವೆ 300ಕ್ಕಿಂತ ಹೆಚ್ಚಾದಂಥ ಪ್ರವಾದನೆಗಳು ಯೇಸು ಕ್ರಿಸ್ತನ ಬಗ್ಗೆ ಆತನು ಹುಟ್ಟಿ ಬರೋದಕ್ಕಿಂತ ಮುಂಚೆಯೇ ದೇವರು ನುಡಿದಿದ್ದಾನೆ ಎಂಬುದಾಗಿ ಸತ್ಯವೇದ ಪಂಡಿತರು ಹೇಳುವಂಥವರಾಗಿರ್ತಾರೆ. ಹಲ್ಲೆಲೂಯಾ. ಆತನು ನುಡಿದಿದ್ದ ಅದು ಆತನ ಜನನದ ಬಗ್ಗೆ ಮುಂಚಿತವಾಗಿ ಆತನು ನುಡಿದಿರುವಂಥ ಆತನಾಗಿದ್ದಾನೆ. ಆತನ ಜನನದ ಮೂಲಕ, ಅಂದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಬರುವುದರ ಮೂಲಕವಾಗಿ ಆ ಪ್ರವಾದನೆಗಳು, ಆ ವಾಗ್ದಾನದ ನುಡಿಗಳು ನೆರವೇರಿರುವಂಥವು ಆಗಿದ್ದಾವೆ ಎಂಬುದಾಗಿ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಅದಕ್ಕೆ ನಮ್ಮ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಅನೇಕ ಸಾರಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಜನನದ ವಿಷಯದಲ್ಲಿ ಮತ್ತು ಆತನ ಮಾಡಿರುವಂಥ ಕಾರ್ಯಗಳ ವಿಷಯದಲ್ಲಿ, ಆತನ ಮರಣ ಪುನರುತ್ಥಾನಗಳ ಸಂದರ್ಭದಲ್ಲಿ ಸಹ ಮತ್ತಾಯನು ತನ್ನ ಸುವಾರ್ತೆಯಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಇನ್ನೂ ಹುಟ್ಟಿ ಬರೋದಕ್ಕಿಂತ ಮುಂಚೆ 100 ವರ್ಷಗಳಿಗಿಂತ ಮುಂಚಿತವಾಗಿಯೇ ನುಡಿಯಲ್ಪಟ್ಟಂಥ ಪ್ರವಾದನ ವಾಕ್ಯಗಳನ್ನು, ವಾಗ್ದಾನದ ನುಡಿಗಳನ್ನು ಆತನು ಕೋಟ್ ಮಾಡ್ತಾ ಬರ್ತಾನೆ. ಇಲ್ಲಿ ಬರೆಯಲ್ಪಟ್ಟ ಪ್ರಕಾರ ಹೀಗೆ ಆಯಿತು, ಬರೆಯಲ್ಪಟ್ಟ ಪ್ರಕಾರ ಹೀಗೆ ಆಯಿತು, ಹೇಳಲ್ಪಟ್ಟ ಪ್ರಕಾರ ಹೀಗೆ ಆಯಿತು ಎಂಬುದಾಗಿ. ಅಂದರೆ ಯೇಸು ಸ್ವಾಮಿ ಜನಿಸ್ತಾನೆ
ಎಂಬುವಂಥ ವಿಚಾರವನ್ನು ಆ ಸಂಗತಿಯನ್ನು ಮುಂಚಿತವಾಗಿಯೇ ದೇವರು ಪ್ರವಾದಿಯ ಬಾಯಿಂದ ಆತನ ಮಾತಾಡಿರುವಂಥ ಆತನಾಗಿದ್ದಾನೆ. ನಾವು ಆ ಸಂಗತಿಗಳನ್ನು ಮತ್ತಾಯ ಸುವಾರ್ತೆಯಿಂದ ನಾವು ನೋಡಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುವಾಗ, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ ಎಂಬುದಾಗಿ. ಇದು ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯ ಪ್ರವಾದನ ಗ್ರಂಥ 7ನೇ ಅಧ್ಯಾಯದಲ್ಲಿ ಹೇಳಿರುವಂಥ ಮಾತು ಇದಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹೆರುವಳು ಎಂಬುದಾಗಿ. ಹಲ್ಲೆಲೂಯಾ. ಇದು ನಾವು ನೋಡ್ತೇವೆ ಯೇಸು ಸ್ವಾಮಿ ವಿಷಯದಲ್ಲಿ ಆತನು ಹುಟ್ಟುವುದಕ್ಕಿಂತ ಮುಂಚೆಯೇ ಪ್ರವಾದನೆಯಾಗಿ ವಾಗ್ದಾನವಾಗಿ ನುಡಿಯಲ್ಪಟ್ಟ ಮಾತು, ಪ್ರವಾದಿಯ ಬಾಯಿಂದ ದೇವರೇ ನುಡಿದಿರುವಂಥ ಮಾತು ಇದಾಗಿತ್ತು. ಇದು ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಿಂದ ನಾವು ನೋಡುವಾಗ, ಯೋಸೇಫನು ಮರಿಯಲು ಇವರಿಗೆ ಆತನ ಪ್ರತ್ಯಕ್ಷನಾಗಿ ಯೋಸೇಫನ ಹತ್ರ ಆತನ ಮಾತನಾಡ್ತಾ ಬರ್ತಾನೆ. ಒಂದು ಸಾರಿ ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದಂಥ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ದಾವೀದ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಈ ಮಾತು ಏನೆಂದರೆ, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಯೋಸೇಫನಿಗೆ ದೇವದೂತ ಪ್ರತ್ಯಕ್ಷನಾಗಿ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಹಿಂಜರಿಯಬೇಡ, ಆಕೆ ಗರ್ಭಿಣಿಯಾದದ್ದು ಪವಿತ್ರಾತ್ಮನಿಂದ ಅಂತ ಹೇಳ್ತಾ, ಆಕೆ ಒಬ್ಬ ಮಗನನ್ನು ಹಡೆಯುತ್ತಾಳೆ, ಆತನಿಗೆ ನೀನು ಯೇಸು ಎಂಬುದಾಗಿ ಹೆಸರಿಡಬೇಕು. ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುತ್ತಾನೆ ಎಂಬುದಾಗಿ ಹೇಳ್ತಾರೆ, ದೇವದೂತರು ಹೇಳ್ತಾನೆ. ಹೇಳಿದಾಗ ಇಲ್ಲಿ ಮತ್ತಾಯನು ಹೇಳ್ತಾ ಇದ್ದಾನೆ, ಬರೆಯಲ್ಪಟ್ಟ ಪ್ರಕಾರ, ಪ್ರವಾದಿನ ಮುಂಚಿತವಾಗಿ ಹೇಳಲ್ಪಟ್ಟ ಪ್ರಕಾರ ಇದು ನಡೆಯಿತು ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ದೇವರು ಹೇಳಿದ್ದ ಯೆಶಾಯ ಪ್ರವಾದಿಯ ಮೂಲಕವಾಗಿ ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರು ಇರುವುದು. ಆ ಮಾತಿನ ಅರ್ಥ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ. ಹೀಗೆ ಅನೇಕ ಪ್ರವಾದನೆಗಳು ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಆತನು ಹುಟ್ಟುವುದಕ್ಕಿಂತ ಮುಂಚೆ, ಅದು ಸಹ 100 ವರ್ಷಗಳಿಗಿಂತ ಮುಂಚಿತವಾಗಿಯೇ ದೇವರು ನುಡಿದಿರುವಂಥ ಆತನಾಗಿದ್ದ. ಅದೆಲ್ಲವೂ ಸಹ ಆತನು ನುಡಿದ ಪ್ರಕಾರವೇ ಆತನ ಜನನದಲ್ಲಿ ನೆರವೇರಿರುವಂಥದ್ದನ್ನು ನಾವು ನೋಡುವಂಥವರಾಗಿರ್ತವೆ. ಇನ್ನು ಕೆಲವು ವಿಷಯಗಳನ್ನು ಆತನ ಜನನದ ಕುರಿತಾಗಿ ಮುಂಚಿತವಾಗಿಯೇ ದೇವರು ನುಡಿದಂಥ ಮಾತುಗಳು ನೆರವೇರಿರುವಂಥದ್ದನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 6ನೇ ವಚನ. ಯೂದಾಯದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು. ಯೇಸು ಸ್ವಾಮಿ ಎಲ್ಲಿ ಹುಟ್ಟಿ ಬರುತ್ತಾನೆ ಎಂಬುವಂಥದ್ದು ಸಹ ಮುಂಚಿತವಾಗಿಯೇ ಮೀಕನ ಪುಸ್ತಕದಲ್ಲಿ, ಪ್ರವಾದನ ಪುಸ್ತಕದಲ್ಲಿ ಮೀಕ ಎಂಬ ಪ್ರವಾದಿಯ ಮೂಲಕವಾಗಿ ದೇವರು ನುಡಿದಿರುವಂಥ ಆತನಾಗಿದ್ದಾನೆ. ಆತನು ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬುವಂಥ ಆ ಪಟ್ಟಣದಲ್ಲಿ ಹುಟ್ಟಿ ಬರ್ತಾನೆ ಎಂಬುದಾಗಿ. ಅದಕ್ಕೆ ಇಲ್ಲಿ ಬರೆಯಲ್ಪಟ್ಟಿದೆ, ಅಂದರೆ ಮೀಕನು ಈ ಮಾತನ್ನು ಹೇಳಿರ್ತಾನೆ. ಅದೇನೆಂದರೆ, ಯೂದಾಯ ಸೀಮೆಯ ಬೆತ್ಲೆಹೇಮ್ ಪಟ್ಟಣವೇ, ನೀನು ಎಷ್ಟು ಮಾತ್ರಕ್ಕೂ ಯೂದಾಯ ಸೀಮೆಗಳಲ್ಲಿ ಸಣ್ಣದಲ್ಲ, ಯಾಕಂದರೆ ನಿನ್ನೊಳಗಿಂದ ಒಬ್ಬ ಅಧಿಪತಿ ಆಳತಕ್ಕವನು ಹೊರಟು ಹುಟ್ಟಿ ಬರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಹೀಗೆ ದೇವರ ಮಾತು ಆತನ ಜನನದ ಕುರಿತು, ಆತನ ಹುಟ್ಟಿದ ಸ್ಥಳದ ಕುರಿತು ಸಹ ಮುಂಚಿತವಾಗಿಯೇ ಹೇಳಲ್ಪಟ್ಟದ್ದನ್ನು ನಾವು ನೋಡುವಂಥವರಾಗಿರ್ತೇವೆ. ಅಷ್ಟು ಮಾತ್ರವಲ್ಲ, ಇನ್ನೊಂದು ಮಾತನ್ನು ನಿಮ್ಮ ಮಧ್ಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2ನೇ ಅಧ್ಯಾಯ 22-23ನೇ ವಚನವನ್ನು ಓದಿಕೊಳ್ಳಿ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 22-23ನೇ ವಚನ. ಆದರೆ ಅರ್ಕೆಲಾಯನು ತನ್ನ ತಂದೆಯಾದ ಹೇರೋದನಿಗೆ ಬದಲಾಗಿ
ಯೂದಾಯವನ್ನು ಆಳುತ್ತಾನೆಂದು ಕೇಳಿ ಅಲ್ಲಿಗೆ ಹೋಗುವುದಕ್ಕೆ ಅಂಜಿದನು. ಆಗ ಅವನು ಕನಸಿನಲ್ಲಿ ದೇವರ ಅಪ್ಪಣೆಯನ್ನು ಹೊಂದಿ ಗಲಿಲಾಯ ಸೀಮೆಗೆ ಹೋದನು ಮತ್ತು ನಜರೇತೆಂಬ ಊರಿಗೆ ಬಂದು ಅಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ ನಜರಾಯನೆಂಬ ಹೆಸರು ಆತನಿಗೆ ಬರುವುದು ಎಂಬುದಾಗಿ ಪ್ರವಾದಿಗಳಿಂದ ಹೇಳಿಸಿರುವ ಮಾತು ನೆರವೇರಿತು ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಇನ್ನೊಂದು ವಚನವನ್ನು ನಿಮ್ಮ ಮಧ್ಯದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತೇನೆ. 2ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದ ತನಕ. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಹುಟ್ಟಿದಾಗ ಆತನು ಯೂದಾಯ ಅರಸನು ಎಂಬುವಂಥ ಮಾತು ಜೋಯಿಸರು ಹೇಳುವಾಗ ಹೇರೋದನಿಗೆ ಬಹಳ ಕಷ್ಟವಾಗ್ತದೆ. ಆತನು ಎಲ್ಲಿ ಹುಟ್ಟಿದ್ದಾನೋ ತಿಳ್ಕೊಂಡು ಬನ್ನಿ, ನಾನು ಸಹ ಬಂದು ಆರಾಧಿಸ್ತೇನೆ ಅಂತ ಹೇಳ್ತಾರೆ. ಆದರೆ ದೇವರು ಆ ಜೋಯಿಸರಿಗೆ ಕನಸಿನಲ್ಲಿ ಮಾತನಾಡ್ತಾನೆ, ನೀವು ಹೇರೋದನ ಬಳಿಗೆ ಹೋಗಬಾರ್ದು, ಬೇರೆ ಮಾರ್ಗವಾಗಿ ನಿಮ್ಮ ದೇಶಕ್ಕೆ ಹೋಗಬೇಕು ಎಂಬುದಾಗಿ. ಇದು ಅವರು ಮೋಸ ಮಾಡಿದರು, ನನಗೆ ತಿಳಿಸಲಿಲ್ಲ ಎಂಬುದಾಗಿ ಹೇರೋದನಿಗೆ ಗೊತ್ತಾದಾಗ 2 ವರ್ಷ ಯೇಸುಸ್ವಾಮಿ ಆ ಜೋಯಿಸರು ಬಂದ ದಿನದಿಂದ ಅಷ್ಟೊತ್ತಿಗೆ 2 ವರ್ಷ ಆಗಿರ್ತೈತೆ. ಅದಕ್ಕೆ ಆ 2 ವರ್ಷ ಪ್ರಾಯದ ಮಕ್ಕಳನ್ನೆಲ್ಲ ಕೊಲ್ಲಿಸಬೇಕೆಂಬುದಾಗಿ ಹೇರೋದನ ಆಲೋಚನೆ ಮಾಡಿ ಹಾಗೆ ಕೊಲ್ಲಿಸ್ತಾನೆ. ಇದರ ವಿಷಯವಾಗಿ ಆತನು ಹುಟ್ಟಿದ ಸಂದರ್ಭದಲ್ಲಿ ಹೀಗೆ ಯೂದಾಯ ಸೀಮೆಯಲ್ಲಿ ಮತ್ತು ಆ ಪ್ರಾಂತ್ಯಗಳಲ್ಲಿ ಗೋಳಾಟ ಮತ್ತು ವೇದನೆ ಏರುವಂಥ ಈ ಸಂಗತಿ ಬಗ್ಗೆ ದೇವರ ವಾಕ್ಯ ಮತ್ತು ಆತನು ಹುಟ್ಟುವುದಕ್ಕಿಂತ ಮುಂಚೆಯೇ ಕೆಲವಾರು ನೂರಾರು ವರ್ಷಗಳ ಮುಂಚಿತವಾಗಿಯೇ ಹೇಳಲ್ಪಟ್ಟದ್ದು ನೆರವೇರಿರುವಂಥದ್ದು ಇಲ್ಲಿ ರೆಕಾರ್ಡ್ ಆಗಿರುವಂಥದ್ದಾಗಿದೆ. ಅದನ್ನು ನಿಮಗೆ ಓದಿಸ್ತೇನೆ. 18ನೇ ವಚನ, 2ನೇ ಅಧ್ಯಾಯ 18ನೇ ವಚನ. ರಾಮದಲ್ಲಿ ಬೊಬ್ಬೆಯು ಕೇಳಿಸಿತು, ಅಳುವಿಕೆಯು ಬಹು ಗೋಳಾಟ ಉಂಟಾದವು. ರಾಹೇಲಳು ತನ್ನ ಮಕ್ಕಳಿಗೋಸ್ಕರ ಅತ್ತತ್ತು ಅವರು ಇಲ್ಲದೇ ಹೋದದಕ್ಕಾಗಿ ಸಮಾಧಾನ ಹೊಂದದೊಳ್ಳದೆ ಇದ್ದಳು ಎಂಬುದಾಗಿ. ಅಂದರೆ ಆ ಪಟ್ಟಣದಲ್ಲಿ ಯೇಸುಸ್ವಾಮಿ ಹುಟ್ಟಿದಂಥ 2 ವರ್ಷ ಸಂದರ್ಭದಲ್ಲಿ ಅಲ್ಲಿ ಆಗುವಂಥ ಆ ಒಂದು ಹತ ಕಾರ್ಯ, ಅಂದರೆ ಮಕ್ಕಳನ್ನು ಕೊಲ್ಲುವಂಥ ಹೇರೋದನ ಕಾರ್ಯ, ಅಲ್ಲಿ ಆಗುವಂಥ ಗೋಳಾಟ, ಇದರ ಬಗ್ಗೆ ಮುಂಚಿತವಾಗಿ ಹೇಳಲ್ಪಟ್ಟಿತ್ತು. ಅದು ಹೇಳಲ್ಪಟ್ಟ ಪ್ರಕಾರವೇ ನೆರವೇರಿತು. ಅಷ್ಟು ಮಾತ್ರವಲ್ಲ, ನಾವೀಗ 22-23 ವಚನ 2ನೇ ಅಧ್ಯಾಯ ಮತ್ತಾಯ ಸುವಾರ್ತೆ ನಾವು ನೋಡಿದ ಪ್ರಕಾರ ಅಲ್ಲಿ ಸಹ ನಾವು ನೋಡಿದೆವು. ದೇವರು ಹೇಳ್ತಾನೆ, ಇಲ್ಲಿಂದ ಕೊಲ್ಲಬೇಕಂತಿರುವಂಥ ವ್ಯಕ್ತಿ ಈಗ ಸತ್ತು ಹೋಗಿದ್ದಾನೆ, ನೀನು ಹೋಗ್ಬೋದು ಎಂಬುದಾಗಿ ಹೇಳುವಾಗ ಅವರು ನಜರ ಎಂಬ ಊರಿಗೆ ಹೋಗಿ ಅಲ್ಲಿ ಬಂದು ವಾಸ ಮಾಡ್ತಾರೆ. ಅದಕ್ಕೆ ನಾನು ಇಲ್ಲಿ 23ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನಿಗೆ ನಜರಾಯನೆಂಬ ಹೆಸರು ಇರುವುದು ಎಂಬುದಾಗಿ ಪ್ರವಾದಿಗಳು ಮುಂಚಿತವಾಗಿ ಹೇಳಿರ್ತಾರೆ. ಹಾಗೆ ಆತ ನಜರೇತಿನೆಂಬ ಊರಿನಲ್ಲಿ ವಾಸ ಮಾಡಿದ ಕಾರಣ ನಜರೇತಿನಾದ ಯೇಸು ಎಂಬುದಾಗಿ ಕರೆಯಲ್ಪಟ್ಟದ್ದನ್ನು ನಾವು ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಇನ್ನೊಂದು ವಚನವನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 14-15 ವಚನಗಳು. ಆಗ ಅವನು ಎದ್ದು ಕೂಸನ್ನು ಅದರ ತಾಯಿಯನ್ನು ರಾತ್ರಿ ವೇಳೆಯಲ್ಲಿ ಕರ್ಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋಗಿ ಹೇರೋದನು ತೀರಿ ಹೋಗುವ ತನಕ ಅಲ್ಲೇ ಇದ್ದನು. ಇದರಿಂದ ನನ್ನ ಮಗನನ್ನು ಐಗುಪ್ತ ದೇಶದೊಳಗಿಂದ ಕರೆದನೆಂದು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು ಎಂಬುದಾಗಿ. ಇಲ್ಲಿ ಸಹ ದೇವರು ಅಲ್ಲಿ ಹೇರೋದನ್ನು ಕೊಲ್ಲುತ್ತಾನೆ ಎಂಬುದು ಸುದ್ದಿ ಬಂದಾಗ ದೇವರು ಯೋಸೇಫನಿಗೆ ಹೇಳ್ತಾನೆ, ನೀನು ಕರ್ಕೊಂಡು ಐಗುಪ್ತ ದೇಶಕ್ಕೆ ಹೋಗು ಎಂಬುದಾಗಿ. ಇಲ್ಲಿಂದ ಹೊರಟು ಹೋಗು ಅಂತೇಳಿ ಹೇಳುವಾಗ ಆತನು ಅಲ್ಲಿಂದ ಹೊರಟು ಐಗುಪ್ತ ದೇಶಕ್ಕೆ ಹೋಗ್ತಾನೆ. ಅದಕ್ಕೆ ಪ್ರವಾದಿ ಮೂಲಕ ಮುಂಚಿತವಾಗಿ ಹೇಳಲ್ಪಟ್ಟಿತ್ತು, ನನ್ನ ಮಗನನ್ನು ನಾನು ಐಗುಪ್ತ ದೇಶದಿಂದ ಕರೆಯುತ್ತೇನೆ ಎಂಬುದಾಗಿ. ಈ ಪ್ರವಾದನ ವಾಕ್ಯ ಸಹ ಮುಂಚಿತವಾಗಿ ಹೇಳಲ್ಪಟ್ಟ ಪ್ರಕಾರವೇ ಯೇಸು ಸ್ವಾಮಿ ಹುಟ್ಟಿದ ನಂತರ ಇದು ನೆರವೇರಿಸಲ್ಪಟ್ಟದ್ದನ್ನು ನಾವು ನೋಡುವಂಥವರಾಗಿರ್ತೇವೆ. ಇವೆಲ್ಲ ಈ 4 ಪ್ರವಾದನೆಗಳು ಮತ್ತಾಯನು ಇದನ್ನು ಕೋಟ್ ಮಾಡ್ತಾನೆ. ಆತನ ಜನನದ ವಿಷಯದಲ್ಲಿ ನಾನು ಹೇಳಿದೆ, ಬೈಬಲ್ ಪಂಡಿತರ ಪ್ರಕಾರ 300ಕ್ಕಿಂತ ಹೆಚ್ಚು ಪ್ರವಾದನ ವಾಕ್ಯಗಳು ಯೇಸು ಕ್ರಿಸ್ತನ ಬಗ್ಗೆ ಆತನು ಹುಟ್ಟುವುದಕ್ಕೆ ಮುಂಚಿತವಾಗಿಯೇ ಹೇಳಲ್ಪಟ್ಟಿದ್ದಾವೆ ಎಂಬುದಾಗಿ. ಬಟ್ ಅದರಲ್ಲಿ ಇಲ್ಲೊಂದು 4 ಮಾತ್ರ ನಾನು ಹೇಳ್ತಾ ಇದ್ದೇನೆ. ಆತನ ಜನನದ ಕುರಿತಾದಂಥ ಪ್ರವಾದನ ವಾಕ್ಯಗಳು ಅಥವಾ ವಾಗ್ದಾನದ ನುಡಿಗಳು ಎಷ್ಟೋ ವರ್ಷಗಳ ಮುಂಚಿತವಾಗಿಯೇ ಹೇಳಲ್ಪಟ್ಟಿದ್ದವು. ಆತನು ಕನ್ನಿಕೆಯ ಗರ್ಭದಲ್ಲಿ ಜನಿಸ್ತಾನೆಂಬುದಾಗಿ, ಆತನು ಹುಟ್ಟುವ ಸ್ಥಳ ಬೆತ್ಲೆಹೇಮ್ ಆಗಿರ್ತೈತೆ ಎಂಬುದಾಗಿ, ನನ್ನ ಮಗನನ್ನು ಐಗುಪ್ತಿನಿಂದ ಕರೆಯುತ್ತೇನೆಂಬುದಾಗಿ ಹೇಳಲ್ಪಟ್ಟ ಪ್ರಕಾರ ಆತನ ಐಗುಪ್ತಿಗೆ ಹೋಗಿ ತಿರುಗಿ ಬರ್ತಾನೆ ಎಂಬುದಾಗಿ. ಮತ್ತು ಅಷ್ಟು ಮಾತ್ರವಲ್ಲ, ಆತನು ಹುಟ್ಟಿದ ಸಂದರ್ಭದಲ್ಲಿ ರಾಹೇಲಳು ಮಕ್ಕಳು ಕಳ್ಕೊಂಡವಳಾಗಿ ಆಕೆ ದುಃಖ ಪಡ್ತಾಳೆ. ಯೂದಾಯ ಸೀಮೆಗಳೆಲ್ಲ ಬೆತ್ಲೆಹೇಮ್ ಪಟ್ಟಣಗಳ ದೊಡ್ಡ ಗೋಳಾಟ ಉಂಟಾಗ್ತೈತೆ ಎಂಬ ಪ್ರವಾದನ ವಾಕ್ಯ ನೆರವೇರಿತೆಂಬುದಾಗಿ, ಮತ್ತು ಆತನಿಗೆ ನಜರಾಯನೆಂಬ ಹೆಸರು ಬರ್ತೈತೆ ಎಂಬುದಾಗಿ ಪ್ರವಾದಿಗಳ ಮೂಲಕ ಮುಂಚಿತವಾಗಿ ಹೇಳಲ್ಪಟ್ಟಿತ್ತು. ಅದು ಆತನ ನಜರೇತಿನೆಂಬ ಊರಿನಲ್ಲಿ ವಾಸವಿದ್ದ ಕಾರಣ ಆ ಹೆಸರು ಆತನಿಗೆ ಬಂತು ಎಂಬುದಾಗಿ ಆತನಿಗೆ ಹುಟ್ಟಿದ ನಂತರ ಅದು ನೆರವೇರಿರುವಂಥದ್ದನ್ನು ನಾವು ನೋಡುವಂಥವರಾಗಿರ್ತೇವೆ. ಪ್ರಿಯ ದೇವರ ಮಕ್ಕಳೇ, ಇದೆಲ್ಲ ಹೇಳುವಾಗ ಇಲ್ಲಿ ನಾನು ಹೇಳ್ತಿರುವಂಥ ಮುಖ್ಯ ವಿಷಯವೇನೆಂದರೆ, ದೇವರು ತನ್ನ ಮಾತಿಗೆ ನಂಬಿಗಸ್ತನಾಗಿದ್ದಾನೆ.
ದೇವರು ತನ್ನ ವಾಗ್ದಾನಗಳಿಗೆ ನಂಬಿಕಸ್ಥನಾಗಿದ್ದಾನೆ. ಆತನು ಸಂಕಲ್ಪಿಸಿದ್ದನ್ನು ಆತನು ಸಾಧಿಸುವಂತಾತನಾಗಿದ್ದಾನೆ. ಆತನು ನುಡಿದದ್ದನ್ನು ಆತನು ನೆರವೇರಿಸುವಂತಾತನಾಗಿದ್ದಾನೆ. ದೇವರು ನಂಬಿಕಸ್ಥನು. ಗಾಡ್ ಈಸ್ ಫೇತ್ಫುಲ್ ಎಂಬುದಾಗಿ ದೇವರು ನಂಬಿಕಸ್ಥನಾಗಿದ್ದಾನೆ. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳುವಂಥದ್ದೇನೆಂದರೆ, ಆತನ ಜನನದ ಬಗ್ಗೆ, ಜನಿಸಿರುವಂಥ ಸಂದರ್ಭದಲ್ಲಿ ನಡೆದಂಥ ಕಾರ್ಯಗಳ ಬಗ್ಗೆ, ಇನ್ನೂ ಆತನ ಮರಣ ಪುನರುತ್ಥಾನಗಳು, ಆತನ ಈ ಭೂಮಿಯಲ್ಲಿ ಮನುಷ್ಯನ ಇದ್ದಾಗ ಮಾಡುವಂಥ ಕಾರ್ಯಗಳು, ಇದರ ಎಲ್ಲದರ ಕುರಿತು ಮುಂಚಿತವಾಗಿಯೇ ದೇವರು ನುಡಿದಿದ್ದ, ಅದು ನುಡಿದ ಪ್ರಕಾರವೇ ನೆರವೇರಿತು. ಯಾಕಂದರೆ ನುಡಿದ ದೇವರು ನಂಬಿಕಸ್ಥನಾಗಿದ್ದಾನೆಂಬುದಾಗಿ. ಈ ಆತನ ಕ್ರಿಸ್ಮಸ್ ಈ ಸಂದರ್ಭದಲ್ಲಿ ಒಂದು ಸಂಗತಿ ನಮಗೆ ಜ್ಞಾಪಕವಾಗ್ತೈತೆ. ಇವೆಲ್ಲವನ್ನು ನೋಡುವಾಗ ದೇವರು ನಂಬಿಕಸ್ಥನು, ವಾಗ್ದಾನಗಳನ್ನು ನೆರವೇರಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆಂಬುದಾಗಿ. ಹಾಗಾದರೆ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದೇನೆಂದರೆ, ಈ ಹಬ್ಬದ ವಾತಾವರಣ ನಮ್ಮ ಜೀವನ ಉದ್ದಕ್ಕೂ ಇರಬೇಕಾದರೆ ಒಂದು ಸಂಗತಿ ನೀವು ನೆನಪಲ್ಲಿಟ್ಟುಕೊಳ್ಬೇಕು, ಜ್ಞಾಪಕ ಮಾಡಿಕೊಳ್ಳಬೇಕು ಪ್ರತಿನಿತ್ಯ ಸಹ. ಏನೆಂದರೆ, ದೇವರು ನಂಬಿಕಸ್ಥನು. ಆತನು ತನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ಸಮರ್ಥನಾಗಿದ್ದಾನೆ. ಆತನು ನುಡಿದ ಮೇರೆಗೆ ಆತನು ನೆರವೇರಿಸುತ್ತಾನೆ. ಆತನು ಆಲೋಚಿಸಿದ್ದಾನ, ಅದನ್ನು ಆತನು ಸಾಧಿಸ್ತಾನೆ ಎಂಬುದಾಗಿ ದೇವರು ನಂಬಿಕಸ್ಥನು ಎಂಬುವಂಥ ಈ ಒಂದು ಸಂಗತಿಯನ್ನು ನೀವು ಯಾವಾಗಲೂ ನಂಬುವಂಥವರಾಗಿರಬೇಕು. ಜ್ಞಾಪಕ ಮಾಡಿಕೊಳ್ಳುತ್ತಾ ಅದನ್ನು ನಂಬುತ್ತಾ ದೇವರನ್ನು ಘನಪಡಿಸುವಂಥವರಾಗಿರಬೇಕು. ಇದು ನಿಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ಕಷ್ಟಗಳ ಸಂದರ್ಭದಲ್ಲಿ, ಸವಾಲುಗಳಲ್ಲಿ ಹೋಗ್ತಿರುವಂಥ ಸಂದರ್ಭಗಳಲ್ಲಿ ನೀವು ಆನಂದವಾಗಿರುವಂತೆ ನಿಮ್ಮನ್ನು ಬಲಪಡಿಸುವಂಥದ್ದಾಗಿರ್ತದೆ. ಪ್ರಿಯ ದೇವರ ಮಕ್ಕಳೇ, ಯಾವುದೇ ಕಷ್ಟಗಳು, ಯಾವುದೇ ಸಮಸ್ಯೆಗಳು, ಯಾವುದೇ ಅನನುಕೂಲದ ಪರಿಸ್ಥಿತಿಗಳಲ್ಲಿ ನಾವು ಹೋಗುವಾಗ ಒಂದು ಸಂಗತಿ, ದೇವರು ನಿನ್ನ ವಿಷಯವಾಗಿ ಆತನು ನುಡಿದಿದ್ದಾನೆ. ನಿನ್ನ ವಿಷಯವಾದ ನನ್ನ ಆಲೋಚನೆಗಳು ಹಿತದ ಆಲೋಚನೆಗಳ ಹೊರತು ಅಹಿತದ ಆಲೋಚನೆಗಳು ಅಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆದ್ದರಿಂದ ಆತ ನಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಂಕಲ್ಪ ಮಾಡಿಕೊಂಡಿರುವಾಗ ಅದು ಆತನ ಆಲ್ರೆಡಿ ನಮಗೆ ಹೇಳಿದ್ದಾನೆ. ಆದ್ದರಿಂದ ನಮಗೆ ಕೆಟ್ಟದು ಸಂಭವಿಸುವುದಾದರೂ ಹೇಗೆ? ಅದಕ್ಕೆ ಕೆಟ್ಟದಾಗ್ತೈತೇನೋ ಎಂಬುದಾಗಿ, ಸೋಲಾಗ್ತೈತೇನೋ ಎಂಬುದಾಗಿ ನೀನು ಭಯಪಟ್ಟು ನಿರಾಶದಲ್ಲಿ ಜೀವಿಸಬೇಕಾದ ಅಗತ್ಯತೆ ಇಲ್ಲ. ಯಾವಾಗಲೂ ನೆನಪು ಮಾಡಿಕೊ, ದೇವರ ಅನೇಕ ವಾಗ್ದಾನಗಳು ಸತ್ಯವೇದದಲ್ಲಿ ನಮಗೆ ಸಿಗುವಂಥವಾಗಿರ್ತವೆ. ಸಾವಿರಾರು ವಾಗ್ದಾನಗಳು ಸತ್ಯವೇದದಲ್ಲಿ ನಮ್ಮ ವಿಷಯವಾಗಿ, ನಿನ್ನ ವಿಷಯವಾಗಿ, ನನ್ನ ವಿಷಯವಾಗಿ ಬರೆಯಲ್ಪಟ್ಟಿರುವಂಥವಾಗಿದ್ದಾವೆ. ಆ ಎಲ್ಲ ಸಂದರ್ಭಗಳಿಗೆ ಆತನ ವಾಗ್ದಾನವಿದೆ. ಆರ್ಥಿಕ ಸಮಸ್ಯೆಯ ವಾಗ್ದಾನಗಳಿದ್ದಾವೆ. ಆರೋಗ್ಯ ವಿಷಯವ ವಾಗ್ದಾನಗಳಿದ್ದಾವೆ. ಮಕ್ಕಳ ವಿಷಯವ ವಾಗ್ದಾನಗಳಿದ್ದಾವೆ. ನಮ್ಮ ಕುಟುಂಬ ಸಂಬಂಧಗಳ ವಿಷಯವ ವಾಗ್ದಾನಗಳಿದ್ದಾವೆ. ಕೆಲಸ ಕಾರ್ಯಗಳು, ಕೃತಾರ್ಥತೆ, ಸಫಲತೆ, ಅಭಿವೃದ್ಧಿಯ ವಿಷಯದೆಲ್ಲ ವಾಗ್ದಾನಗಳಿದ್ದಾವೆ. ನಮ್ಮ ಭಕ್ತಿಯ ವಿಷಯಕ್ಕೆ, ನಿತ್ಯ ಜೀವ ವಿಷಯಕ್ಕೆ, ನಮ್ಮನ್ನು ನಾವು ನಿಲ್ಲುವುದಕ್ಕೆ, ಅಂದರೆ ದೇವರಲ್ಲಿ ಸ್ಥಿರವಾಗಿ ಬಲವಾಗಿ ನಿಲ್ಲುವುದಕ್ಕೆ, ನಮ್ಮ ರಕ್ಷಣೆಗೆ ಗ್ಯಾರಂಟಿಯ ಸಂಗತಿಗಳು, ಇವೆಲ್ಲವೂ ಸಹ ದೇವರ ವಾಗ್ದಾನಗಳಿದ್ದಾವೆ. ಪ್ರತಿ ಯಾವುದು ನಮ್ಮನ್ನು ನಿರಾಶೆಗೆ ತಳ್ಳದ ಹಾಗೆ ದೇವರು ನಮ್ಗೆ ಆಲ್ರೆಡಿ ಆತನ ವಾಗ್ದಾನಗಳನ್ನು ಮಾಡಿರುವಂಥ ಆತನಾಗಿದ್ದಾನೆ. ನಮ್ಮನ್ನು ನಿಲ್ಲಿಸುವುದಕ್ಕೆ ಆತನ ಶಕ್ತನೆಂಬುದಾಗಿ ಆತನ ವಾಗ್ದಾನಗಳನ್ನು ಮಾಡಿದ್ದಾನೆ. ಆದ್ದರಿಂದ ಆತನು ವಾಗ್ದಾನ ಮಾಡಿರುವಂಥ ಆತನು ನೆರವೇರಿಸಲಿಕ್ಕೆ ನಂಬಿಕಸ್ಥನು. ಆತನು ನುಡಿದ ಮೇರೆಗೆ ನಡೆದುಕೊಳ್ಳುತ್ತಾನೆಂಬುದಾಗಿ ನಾವು ಯಾವಾಗಲೂ ನಂಬುತ್ತಾ ನಾವು ಹೋಗುವಂಥದ್ದಾದರೆ ನಾವು ಖಂಡಿತ ಈ ಕ್ರಿಸ್ಮಸ್ ಹಬ್ಬದ ವಾತಾವರಣ ಒಂದು ಸೀಸನ್ಗೆ ಸೀಮಿತವಾಗಿರುವುದಿಲ್ಲ. ಅದು ನಮ್ಮ ಜೀವನ ಉದ್ದಕ್ಕೂ ನಾವು ಅನುಭವಿಸುವುದಕ್ಕೆ ನಾವು ಶಕ್ತರಾಗಿರ್ತೇವೆ. ಹಲ್ಲೆಲೂಯಾ. ಆದ್ದರಿಂದ ಈ ಹಬ್ಬದ ಸಂದರ್ಭದಲ್ಲಿ ನಾನು ಹೇಳುವಂಥದ್ದೇನೆಂದರೆ, ಆತನ ಪ್ರೀತಿಯನ್ನು ಆಚರಿಸಿರಿ, ಆತನ ನಂಬಿಕಸ್ಥಕತೆಯನ್ನು ಯಾವಾಗಲೂ ಆಚರಿಸ್ತಾ ಬನ್ನಿ. ದೇವರು ನಂಬಿಕಸ್ಥಕನೆಂಬುದಾಗಿ ಪ್ರತಿನಿತ್ಯ ಹೇಳುತ್ತಾ ಬನ್ನಿ, ಪ್ರತಿನಿತ್ಯ ನಂಬುತ್ತಾ ಬನ್ನಿ. ಆತನ ವಾಗ್ದಾನಗಳನ್ನು ಜ್ಞಾಪಕ ಮಾಡಿಕೊಳ್ಳಿ, ಅದನ್ನು ಆತನ ನೆರವೇರಿಸ್ತಾನೆ ಎಂಬುದಾಗಿ ನಂಬುತ್ತಾ ಬನ್ನಿ. ಖಂಡಿತವಾಗಿ ಆತನ ನುಡಿದ ಮೇರೆಗೆ ನಿಮ್ಮ ವಿಷಯದಲ್ಲಿ ತನ್ನ ವಾಗ್ದಾನಗಳನ್ನು ನೆರವೇರಿಸ್ತಾನೆ. ದೇವರು ನಂಬಿಕಸ್ಥಕನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾನು ಸಲ್ಲಿಸುತ್ತೇನೆ ಸ್ವಾಮಿ. ಕರ್ತನೆ, ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಈ ಹಬ್ಬದ ವಾತಾವರಣ ನಮ್ಮ ಜೀವನ ಉದ್ದಕ್ಕೂ ಇರಬೇಕಾದರೆ ಯೇಸು ಕ್ರಿಸ್ತನ ಜನನದ ವಿಷಯದಲ್ಲಿ ನೀನು ನುಡಿದಂಥ ಮಾತುಗಳನ್ನು ನೆರವೇರಿಸಿರುವಂಥ ನಂಬಿಕಸ್ಥಕ ನೀನಾಗಿದ್ದಿ. ಆದ್ದರಿಂದ ನಮ್ಮ ಜೀವನ ಉದ್ದಕ್ಕೂ ಕರ್ತನೆ, ನಮ್ಮ ವಿಷಯದಲ್ಲಿ ನೀನು ಮಾಡಿರುವ ವಾಗ್ದಾನಗಳನ್ನು ನೀನು ಹಾಗೆ ನೆರವೇರಿಸಲಿಕ್ಕೆ ನಂಬಿಕಸ್ಥಕನಾಗಿದ್ದಿ ಎಂಬುದಾಗಿ ನಿನ್ನ ನಂಬಿಕಸ್ಥಕತೆಯನ್ನು ಸ್ವಾಮಿ ನಾವು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ತಾ, ಯಾವಾಗಲೂ ನಂಬುತ್ತಾ ಸ್ವಾಮಿ ನಿನ್ನ ನಂಬಿಕಸ್ಥಕತೆಯನ್ನು ಆಚರಿಸುವಂತೆ ನಮ್ಮನ್ನು ಯಾವಾಗಲೂ ಎಚ್ಚರಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ, ವಾಕ್ಯವನ್ನು ಕೇಳ್ತಿರುವಂಥ ಪ್ರತಿಯೊಬ್ಬರು ಸ್ವಾಮಿ ನಿನ್ನ ವಾಗ್ದಾನಗಳಲ್ಲಿ ಆನಂದಿಸುವಂತೆ, ನಿನ್ನ ನಂಬಿಕಸ್ಥಕತೆಯಲ್ಲಿ ಆನಂದಿಸುವಂತೆ ಬಲಪಡಿಸಿರಿ, ಜಯಶಾಲಿಗಳನ್ನಾಗಿ ಮಾಡಿರಿ. ಎಲ್ಲರ ಮೇಲೆ ನನ್ನ ಆಶೀರ್ವಾದಗಳು
ದೀವೆನೆಗಳನ್ನು ಬೇಡಿಕೊಳ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೆನ್.